ನೀವು ಏನೇ ಅನ್ನಿ ಹೊಟ್ಟೆ ಹಸುದ್ರೆ ಊಟಕ್ಕಿಂತ ಜಾಸ್ತಿ ಟೀನೇ ನೆನಪಾಗುತ್ತೆ. ಅದೇ ರೀತಿ ನಂಗೂ ಟೀ ಕುಡಿಬೇಕು ಅನಿಸ್ತು. ಟೀ ಕುಡಿಯೋಣ ಅಂತ ಒಂದು ಕ್ಯಾಂಟೀನ್ಗೆ ಹೋದೆ. ಅಲ್ಲಿ ಕ್ಯಾಂಟೀನ್ಗೆ ಹೋಗಿ ನೋಡಿದ್ರೆ ಒಂದು ಅದ್ಭುತನೇ ಕಾದಿತ್ತು. ಅಂಗಡಿಗಳಲ್ಲಿ ನಾರ್ಮಲ್ ಆಗಿ ದೇವ್ರನ್ನ ಪೂಜೆ ಮಾಡ್ತಾರೆ, ಆದ್ರೆ ಇವರು ನಾಯಿಗಳಿಗೆ ಪೂಜೆ ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಬೀದಿ ನಾಯಿಗಳಿಗೆ ಪೂಜೆ ಮಾಡ್ತಿದ್ರು. ಏನಕ್ಕೆ ಅಂತ ಕೇಳಿದ್ರೆ, ಯಾಕೆಂದ್ರೆ ಅವಕ್ಕೆ ಮಾತು ಬರಲ್ಲ, ಹೊಟ್ಟೆ ಹಸುವಾಗಿದೆ ಅಂತ ಅವಕ್ಕೆ ಹೇಳಕ್ಕೂ ಬರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಊಟ ಹಾಕಿ ಅದಕ್ಕೆ ಏನೋ ಒಂದು ಹೆಲ್ಪ್ ಆಗ್ಲಿ ಅಂತ ನಾವು ಮಾಡ್ತಾ ಇದೀವಿ. ಮನುಷ್ಯರಾದ್ರೆ ಹೊಟ್ಟೆ ಹಸುವಾದ್ರೆ ಬಾಯಿ ಬಿಟ್ಟು ಕೇಳ್ತವೆ, ಅವೇನ್ ಕೇಳ್ತವೆ. ಅದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದೇನಕ್ಕ ಅದು ರಾಜು, ಸಿಂಗಾರಿ, ಚಿಕ್ಕು ಅಂತ ಹೆಸರಿಟ್ಟಿದ್ದೀರಾ? ಅವು ಇಲ್ಲೇ ಬೀದಿ ನಾಯಿಗಳು ಲಾಕ್ಡೌನ್ ಇಂದ ಯಾರು ಹೋಟೆಲ್ಲ ಬಂದಾಗಿದ್ದು, ಅವಾಗ್ಲಿಂದ ನಾವು ಊಟ ಹಾಕೊಂಡು ನಾವು ನಮ್ಮ ಯಜಮಾನ್ರು ಊಟ ಹಾಕೊಂಡು ಇಲ್ಲಿ ನೋಡ್ಕೊಂಡಿದ್ದು. ಹಂಗೆ ನಮ್ಮ ಏನಿಲ್ಲ ಅಂದ್ರೆ 80 ನಾಯಿ ಇದಾವೆ. ಬಟ್ ಇವೇನಂದ್ರೆ ಬೇರೆ ಬೇರೆ ನಾಯಿಗಳು ಕಚ್ಚಿ ಒಂದು ಇನ್ಫೆಕ್ಷನ್ ಆಗಿ ಸತ್ತೋಯ್ತು. ಆವಾಗ್ಲಿಂದ ಪ್ರೈವೇಟ್ ಆಸ್ಪತ್ರೆಗೆ ತೋರಿಸಿದೀವಿ. ಅವಾಗ್ಲಿಂದ ನಾಯಿ ಅಂದ್ರೆ ನಾವು ಅಟ್ಯಾಚ್ ಆಗ್ಬಿಟ್ಟಿದೀವಿ. ನಮ್ಮ ಮಕ್ಳಿಗಿನ್ನ ಚೆನ್ನಾಗಿ ನೋಡ್ಕೊತೀವಿ.